ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೇವಲ ಒಬ್ಬ ನಟರಲ್ಲ. ಅವರು ಒಂದು ಸಂಸ್ಕೃತಿ, ಒಂದು ಮೌಲ್ಯ, ಒಂದು ಭಾವನೆ. ಅವರ ಅಭಿನಯವನ್ನು ನೋಡಿದವರು ಒಂದೇ ಮಾತು ಹೇಳ್ತಾರೆ: ಅಣ್ಣವರು ಪಾತ್ರ ಮಾಡ್ತಿರಲಿಲ್ಲ, ಪಾತ್ರವಾಗಿ ಬಿಡುತ್ತಿದ್ರು ಎಂದು. ಅದರಲ್ಲೂ ದೇವರ ಪಾತ್ರಗಳನ್ನು ಅವರು ನಿರ್ವಹಿಸಿದಾಗ ಆ ಭಾವನೆ ಇನ್ನಷ್ಟು ಗಾಢವಾಗ್ತಿತ್ತು. ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿನ ಶ್ರೀ ವೆಂಕಟೇಶ್ವರನ ಪಾತ್ರವೇ ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಶ್ರೀನಿವಾಸ ಕಲ್ಯಾಣ ಚಿತ್ರದ ಶೂಟಿಂಗ್ ವೇಳೆ ನಡೆದ ಒಂದು ಘಟನೆ ಇಂದಿಗೂ ಕನ್ನಡ ಚಿತ್ರರಂಗದಲ್ಲಿ ಅಚ್ಚರಿಯಿಂದ ಹೇಳಲಾಗತ್ತೆ. ಕ್ಯಾಮರಾ ಆನ್ ಆಗ್ತಿದ್ದಂತೆ ಅಣ್ಣವರ ಮುಖಭಾವ ಬದಲಾಗ್ತಿತ್ತು. ಅವರ ಕಣ್ಣುಗಳಲ್ಲಿ ವಿಚಿತ್ರ ತೇಜಸ್ಸು ಕಾಣಿಸ್ತಿತ್ತು. ಸಂಭಾಷಣೆ ಮುಗಿದ ಮೇಲೂ ಅವರು ಕೆಲ ಕ್ಷಣ ಅದೇ ಭಾವಲೋಕದಲ್ಲೇ ಇರ್ತಿದ್ರು. ಸೆಟ್ನಲ್ಲಿದ್ದ ಕಲಾವಿದರು, ತಂತ್ರಜ್ಞರು ಮತ್ತು ನಿರ್ದೇಶಕರು ಕೂಡ ಇದನ್ನ ನೋಡಿ ಬೆರಗಾಗ್ತಿದ್ರು. ಇದು ಒಬ್ಬ ಮಹಾನ್ ನಟನ ಅದ್ಭುತ ಅಭಿನಯವ ಅಥವಾ ಭಕ್ತಿಯ ಪರಾಕಾಷ್ಠೆಯ? ಅಣ್ಣವರು ಶ್ರೀನಿವಾಸನ ಪಾತ್ರದಲ್ಲಿ ಸಂಪೂರ್ಣ ಲೀನವಾಗಿದ್ದ ಆ ದಿನಗಳಲ್ಲಿ ನಿಜವಾಗಿಯೂ ಏನಾಯಿತು? ಈ ಘಟನೆಯ ಬಗ್ಗೆ ಇಂದಿಗೂ ಹಿರಿಯ ಕಲಾವಿದರು ಹೇಳುವ ಕೆಲವು ನೆನಪುಗಳು ರೋಮಾಂಚನ ಹುಟ್ಟಿಸ್ತವೆ. ಹಾಗಾದರೆ ಶ್ರೀನಿವಾಸ ಕಲ್ಯಾಣ ಚಿತ್ರದ ಸೆಟ್ನಲ್ಲಿ ನಡೆದ ಆ ಅದ್ಭುತ ಕ್ಷಣಗಳು ಯಾವುವು, ಹೇಗಿತ್ತು ಆ ಸಂದರ್ಭ ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಶ್ರೀನಿವಾಸ ಕಲ್ಯಾಣ ಚಿತ್ರದ ಚಿತ್ರೀಕರಣದ ವೇಳೆ ನಡೆದ ಕೆಲವು ಘಟನೆಗಳು ಇಂದಿಗೂ ಕನ್ನಡ ಚಿತ್ರರಂಗದಲ್ಲಿ ವಿಶೇಷವಾಗಿ ಹೇಳಲ್ಪಡ್ತವೆ. ಅವುಗಳಲ್ಲಿ ಕೆಲವು ನೆನಪುಗಳು ಚಿತ್ರತಂಡದ ಸದಸ್ಯರ ಅನುಭವಗಳಾಗಿದ್ದು, ಇನ್ನು ಕೆಲವು ಅಭಿಮಾನಿಗಳ ನಡುವೆ ಪ್ರಸಿದ್ಧಿಯಾಗಿರುವ ಕಥನಗಳು. ಅಣ್ಣವರ ವ್ಯಕ್ತಿತ್ವ ಮತ್ತು ಅವರ ಭಕ್ತಿ ಭಾವವನ್ನು ಅರ್ಥ ಮಾಡಿಕೊಳ್ಳಲು ಇಂತಹ ಘಟನೆಗಳು ಉತ್ತಮ ಉದಾಹರಣೆಯಾಗಿ ನಿಲ್ತವೆ. ರಾಜ್ಕುಮಾರ್ ಅವರು ಯಾವುದೇ ಪಾತ್ರವನ್ನು ಸುಮ್ಮನೆ ಸ್ವೀಕರಿಸುತ್ತಿರಲಿಲ್ಲ. ದೇವರ ಪಾತ್ರ ಎಂದರೆ ಅವರ ದೃಷ್ಟಿಯಲ್ಲಿ ಅದು ಕೇವಲ ವೇಷವಲ್ಲ, ಅದು ಒಂದು ಜವಾಬ್ದಾರಿ. ಚಿತ್ರದ ಚಿತ್ರೀಕರಣ ಆರಂಭವಾಗುವ ಮುನ್ನ ಅವರು ಕಥೆಯನ್ನು ಹಲವು ಬಾರಿ ಓದ್ತಿದ್ರು. ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಪ್ರಸಂಗಗಳನ್ನು ಅಧ್ಯಯನ ಮಾಡ್ತಿದ್ರು. ಪಾತ್ರದ ಭಾವ, ನಡೆ, ಮಾತು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಲು ಸಮಯವನ್ನು ಮೀಸಲಿಡುತ್ತಿದ್ರು. ಚಿತ್ರತಂಡದ ಕೆಲ ಹಿರಿಯರು ಹೇಳುವಂತೆ ವೆಂಕಟೇಶ್ವರನ ಮೇಕಪ್ ಆರಂಭವಾದ ಕ್ಷಣದಿಂದಲೇ ಅಣ್ಣವರ ಮಾತು ಕಡಿಮೆಯಾಗ್ತಿತ್ತು. ಸಾಮಾನ್ಯವಾಗಿ ಎಲ್ಲರ ಜೊತೆಯೂ ನಗುತ್ತಾ ಮಾತನಾಡುತ್ತಿದ್ದ ಅವರು ದೇವರ ವೇಷ ಧರಿಸಿದ ನಂತರ ಶಾಂತವಾಗಿರ್ತಿದ್ರು. ಅವರು ಮೌನವಾಗಿ ಕುಳಿತುಕೊಂಡು ಕಣ್ಣನ್ನು ಮುಚ್ಚಿ ಕೆಲ ಕಾಲ ಧ್ಯಾನಸ್ಥರಾಗ್ತಿದ್ರು. ಕ್ಯಾಮರಾ ಚಾಲನೆಯಾಗುತ್ತಿದ್ದಂತೆ ಸೆಟ್ನ ವಾತಾವರಣವೇ ಬದಲಾಗ್ತಿತ್ತು. ಅಣ್ಣವರ ಮುಖದಲ್ಲಿ ಅಪರೂಪದ ಶಾಂತಿ ಕಾಣಿಸ್ತಿತ್ತು. ಕಣ್ಣುಗಳಲ್ಲಿ ತೇಜಸ್ಸು, ತುಟಿಗಳಲ್ಲಿ ಮೃದುವಾದ ನಗು, ನಡೆಯಲ್ಲಿ ಗಾಂಭೀರ್ಯ ಇವೆಲ್ಲವೂ ಸಹಜವಾಗಿ ಮೂಡಿ ಬರ್ತಿದ್ವು. ಇದನ್ನು ಕಂಡ ಕೆಲವರು ಅವರು ನಟಿಸ್ತಿರಲಿಲ್ಲ, ಪಾತ್ರದಲ್ಲೇ ಬದುಕ್ತಿದ್ರು ಅಂತ ಹೇಳ್ತಿದ್ರು. ಈ ಚಿತ್ರದ ಬಗ್ಗೆ ಹೆಚ್ಚು ಹೇಳಲಾಗುವ ಸಂಗತಿಗಳಲ್ಲಿ ಒಂದೆಂದರೆ ಅಣ್ಣವರ ಮುಖಭಾವ. ಅವರ ಮುಖದಲ್ಲಿ ಸಾಮಾನ್ಯ ಸಮಯಕ್ಕಿಂತ ವಿಭಿನ್ನವಾದ ಪ್ರಶಾಂತತೆ ಕಾಣಿಸುತ್ತಿತ್ತೆಂದು ಹಲವರು ನೆನಪಿಸಿಕೊಳ್ತಾರೆ. ಇದನ್ನು ಕೆಲವರು ಭಕ್ತಿಯ ಪರವಶತೆ ಅಂದರೆ, ಇನ್ನು ಕೆಲವರು ಅವರ ಆಳವಾದ ಪಾತ್ರ ಸಿದ್ಧತೆಯ ಫಲವೆಂದು ವಿವರಿಸಿದ್ದಾರೆ. ಒಂದು ಪ್ರಮುಖ ದೃಶ್ಯದ ಚಿತ್ರೀಕರಣ ನಡೆಯುತ್ತಿದ್ದಾಗ ನಿರ್ದೇಶಕರು ಆಕ್ಷನ್ ಎಂದರು. ರಾಜ್ಕುಮಾರ್ ಶ್ರೀನಿವಾಸನಾಗಿ ಸಂಭಾಷಣೆಯನ್ನು ಆರಂಭಿಸಿದರು. ದೃಶ್ಯ ಮುಗಿದ ನಂತರವೂ ಕೆಲ ಕ್ಷಣ ಯಾರೂ ಮಾತನಾಡಲಿಲ್ಲ. ಕಟ್ ಎನ್ನುವ ಶಬ್ದ ಕೇಳಿ ಬಂದ ಮೇಲಷ್ಟೇ ಎಲ್ಲರೂ ವಾಸ್ತವಕ್ಕೆ ಮರಳಿದ್ರು. ಅವರೊಂದಿಗೆ ಅಭಿನಯಿಸಿದ ಕೆಲ ಕಲಾವಿದರು ನಂತರದ ಸಂದರ್ಶನಗಳಲ್ಲಿ ದೇವರ ಪಾತ್ರದಲ್ಲಿ ರಾಜ್ಕುಮಾರ್ ಎದುರು ನಿಂತಾಗ ಅಭಿನಯ ಮಾಡುತ್ತಿರುವ ಅನುಭವಕ್ಕಿಂತ ನಿಜವಾದ ದೇವರ ಮುಂದೆ ನಿಂತಿರುವ ಭಾವನೆ ಮೂಡುತ್ತಿತ್ತು ಅಂತ ಹೇಳಿಕೊಂಡಿದ್ದಾರೆ. ಇದು ಅವರ ಅಭಿನಯದ ಶಕ್ತಿಗೆ ನೀಡಿದ ದೊಡ್ಡ ಮೆಚ್ಚುಗೆಯಾಗಿದೆ. ಚಿತ್ರ ಬಿಡುಗಡೆಯಾದ ಬಳಿಕ ಅನೇಕ ದೇವಾಲಯಗಳ ಬಳಿ ಜನರು ಅಣ್ಣವರ ಫೋಟೋವನ್ನು ವೆಂಕಟೇಶ್ವರನ ರೂಪದೊಂದಿಗೆ ಪೂಜಿಸಿದ್ದ ಘಟನೆಗಳು ದಾಖಲಾಗಿವೆ. ಇದು ಅವರ ಅಭಿನಯ ಜನಮನವನ್ನು ಎಷ್ಟು ಆಳವಾಗಿ ತಟ್ಟಿತ್ತು ಎಂಬುದನ್ನು ತೋರಿಸುತ್ತೆ. ಅಣ್ಣವರ ದಿನಚರಿಯಲ್ಲಿ ಶಿಸ್ತು ಪ್ರಮುಖವಾಗಿತ್ತು. ಬೆಳಗ್ಗೆ ಬೇಗ ಏಳೋದು, ಯೋಗಾಭ್ಯಾಸ, ಪ್ರಾರ್ಥನೆ, ಸಂಗೀತಾಭ್ಯಾಸ, ಸರಳ ಆಹಾರ ಈ ನಿಯಮಿತ ಜೀವನವೇ ಅವರ ವ್ಯಕ್ತಿತ್ವದಲ್ಲಿ ಪ್ರಶಾಂತತೆಯನ್ನು ತಂದಿತ್ತು ಎಂದು ಅವರ ಆಪ್ತರು ಹೇಳ್ತಾರೆ. ಶ್ರೀನಿವಾಸ ಕಲ್ಯಾಣ ಚಿತ್ರದ ಚಿತ್ರೀಕರಣದ ನಂತರ ನಿರ್ದೇಶಕರು ಮತ್ತು ಚಿತ್ರತಂಡದವರು ರಾಜ್ಕುಮಾರ್ ಅವರ ಸಮರ್ಪಣೆಯನ್ನ ಅನೇಕ ಬಾರಿ ಹೊಗಳಿದ್ದಾರೆ.
ಪಾತ್ರಕ್ಕಾಗಿ ಅವರು ತೋರಿದ ಶ್ರದ್ಧೆ, ಸಮಯ ಪಾಲನೆ ಮತ್ತು ವಿನಯ ಎಲ್ಲರಿಗೂ ಮಾದರಿಯಾಗಿತ್ತು. ಈ ಘಟನೆಗಳನ್ನ ಕೆಲವರು ಪವಾಡ ಎಂದು ವಿವರಿಸುತ್ತಾರೆ. ಆದರೆ ಮತ್ತೊಂದು ದೃಷ್ಟಿಕೋನದಲ್ಲಿ ಒಬ್ಬ ಕಲಾವಿದ ಪಾತ್ರದೊಂದಿಗೆ ಸಂಪೂರ್ಣವಾಗಿ ಒಂದಾಗುವಾಗ ಪ್ರೇಕ್ಷಕರಿಗೂ ಸಹ ನಟರಿಗೂ ಅದು ಅಸಾಮಾನ್ಯ ಅನುಭವವಾಗಬಹುದು. ರಾಜ್ಕುಮಾರ್ ಅವರಲ್ಲಿ ಇದೇ ಶಕ್ತಿ ಇತ್ತು. ಅವರು ಕೇವಲ ಸಂಭಾಷಣೆ ಹೇಳ್ತಿರ್ಲಿಲ್ಲ, ಪ್ರತಿ ಪಾತ್ರದ ಮನಸ್ಸನ್ನು ಅರಿತು ಅದನ್ನು ಬದುಕ್ತಿದ್ರು. ಆದ್ದರಿಂದಲೇ ಭಕ್ತಿ ಪಾತ್ರಗಳು ಅವರ ಮೂಲಕ ಮತ್ತಷ್ಟು ಜೀವಂತವಾದುವು. ಇಂದು ಹಲವು ದಶಕಗಳು ಕಳೆದರೂ ಶ್ರೀನಿವಾಸ ಕಲ್ಯಾಣ ಚಿತ್ರದ ಕುರಿತು ಮಾತನಾಡಿದಾಗ ಜನರು ಮೊದಲು ನೆನಪಿಸಿಕೊಳ್ಳೋದು ಅಣ್ಣವರ ಭಕ್ತಿಭಾವ ಮತ್ತು ಅವರ ಅಭಿನಯ. ಅದು ಕೇವಲ ಸಿನಿಮಾದ ಯಶಸ್ಸಲ್ಲ, ಒಬ್ಬ ಕಲಾವಿದ ತನ್ನ ಕಲೆಗೆ ತೋರಿದ ಸಮರ್ಪಣೆಯ ಸಂಕೇತ. ಚಿತ್ರ ಬಿಡುಗಡೆಯಾದ ದಿನ ಅನೇಕ ಚಿತ್ರಮಂದಿರಗಳ ಮುಂದೆ ಮುಂಜಾನೆಯಿಂದಲೇ ಜನಸಾಗರ ನೆರೆದಿತ್ತು. ಮೊದಲ ಪ್ರದರ್ಶನದ ಟಿಕೆಟ್ ಪಡೆಯಲು ರಾತ್ರೋರಾತ್ರಿಯೇ ಸರತಿ ಸಾಲಿನಲ್ಲಿ ನಿಂತಿರ್ತಿದ್ರು ಎಂದು ಅಂದಿನ ಸಿನಿ ಪತ್ರಿಕೆಗಳು ವರದಿ ಮಾಡಿದ್ವು. ಚಿತ್ರ ಆರಂಭವಾಗುತ್ತಿದ್ದಂತೆಯೇ ಚಿತ್ರಮಂದಿರಗಳಲ್ಲಿ ವಿಶಿಷ್ಟವಾದ ವಾತಾವರಣ ನಿರ್ಮಾಣವಾಗ್ತಿತ್ತು. ಶ್ರೀನಿವಾಸನ ದರ್ಶನದ ದೃಶ್ಯಗಳು ಬಂದಾಗ ಅನೇಕ ಪ್ರೇಕ್ಷಕರು ಎದ್ದು ನಿಂತು ಕೈ ಮುಗಿದಿದ್ರು. ಕೆಲವರು ಗೋವಿಂದ ಗೋವಿಂದ ಎಂದು ಘೋಷಣೆಯನ್ನ ಕೂಗ್ತಿದ್ರು. ದೇವಾಲಯದಲ್ಲಿ ಇರುವ ಅನುಭವವೇ ಚಿತ್ರಮಂದಿರದಲ್ಲಿಯೂ ಮೂಡ್ತಿತ್ತು. ಡಾಕ್ಟರ್ ರಾಜ್ಕುಮಾರ್ ಶ್ರೀನಿವಾಸನ ಪಾತ್ರದಲ್ಲಿ ತೋರಿದ ಗಾಂಭೀರ್ಯ, ಮೃದುನಗು, ಕಣ್ಣಿನ ಭಾವನೆ ಮತ್ತು ಸಂಭಾಷಣೆಯ ಶೈಲಿ ಪ್ರೇಕ್ಷಕರ ಮನಸ್ಸನ್ನು ಆಳವಾಗಿ ಸ್ಪರ್ಶಿಸಿದ್ವು. ಅಂದಿನ ಕಾಲದಲ್ಲಿನ ಹಿರಿಯರು ಹಾಡಿಕೊಂಡಾಡಿದ್ರು, ಪರದೆಯ ಮೇಲೆ ರಾಜ್ಕುಮಾರ್ ಕಾಣಲಿಲ್ಲ, ಶ್ರೀನಿವಾಸನೇ ಕಾಣಿಸಿಕೊಂಡ ಎಂದು. ಇದು ಅವರ ಅಭಿನಯಕ್ಕೆ ದೊರೆತ ಅತ್ಯುನ್ನತ ಪ್ರಶಂಸೆ. ಚಿತ್ರದ ಹಾಡುಗಳು ಬಿಡುಗಡೆಯಾದ ತಕ್ಷಣವೇ ಜನಪ್ರಿಯವಾದುವು. ರೇಡಿಯೋಗಳಲ್ಲಿ ಪ್ರತಿದಿನವೂ ಕೇಳಿ ಬರ್ತಾ ಇದ್ವು. ದೇವಸ್ಥಾನಗಳ ಉತ್ಸವಗಳಲ್ಲಿ ಈ ಹಾಡುಗಳೇ ಮೊಳಗ್ತಿದ್ವು. ಮನೆಗಳಲ್ಲಿ ಗ್ರಾಮೋಫೋನ್ ರೆಕಾರ್ಡ್ಗಳನ್ನು ಖರೀದಿಸಿ ಕೇಳುವ ಸಂಪ್ರದಾಯ ಹೆಚ್ಚಾಯಿತು. ಭಕ್ತಿಗೀತೆಗಳ ಕಾರ್ಯಕ್ರಮಗಳಲ್ಲಿ ಈ ಹಾಡುಗಳಿಗೆ ವಿಶೇಷ ಸ್ಥಾನ ಸಿಕ್ತು. ಇಂದಿಗೂ ಈ ಚಿತ್ರದ ಕೆಲವು ಗೀತೆಗಳು ಭಕ್ತಿ ಸಂಗೀತದ ಅಮೂಲ್ಯ ಸಂಪತ್ತಾಗಿ ಉಳಿದಿವೆ. ಆ ಕಾಲದಲ್ಲಿ ಎಲ್ಲ ವರ್ಗದ ಜನರು ಒಂದೇ ರೀತಿಯಲ್ಲಿ ನೋಡಿದ ಚಿತ್ರಗಳು ವಿರಳ. ಆದರೆ ಶ್ರೀನಿವಾಸ ಕಲ್ಯಾಣ ಮಕ್ಕಳಿಂದ ಹಿರಿಯರವರೆಗೂ ಎಲ್ಲರಿಗೂ ಇಷ್ಟವಾಯಿತು. ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಹೋಗೋದು ಒಂದು ಸಂಪ್ರದಾಯವಾಗಿ ಬಿಟ್ಟಿತ್ತು. ಕೆಲವರು ಒಂದೇ ಚಿತ್ರವನ್ನ 20ಕ್ಕೂ ಹೆಚ್ಚು ಬಾರಿ ವೀಕ್ಷಿಸಿದ್ರು. ಚಿತ್ರ ಹಲವು ವಾರಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತು. ಅನೇಕ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಫಲಕಗಳು ಸಾಮಾನ್ಯ ದೃಶ್ಯಗಳಾಗಿದ್ವು. ಹಬ್ಬಗಳ ಸಮಯದಲ್ಲಿ ಹೆಚ್ಚುವರಿ ಪ್ರದರ್ಶನಗಳನ್ನು ಆಯೋಜಿಸಲಾಗ್ತಿತ್ತು. ಈ ಚಿತ್ರದ ಯಶಸ್ಸಿನ ನಂತರ ಕರ್ನಾಟಕದ ಹಲವೆಡೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕುರಿತ ನಾಟಕಗಳು, ಹರಿಕಥೆಗಳು ಮತ್ತು ಭಕ್ತಿ ಕಾರ್ಯಕ್ರಮಗಳಿಗೆ ಬೇಡಿಕೆ ಹೆಚ್ಚಾಯಿತು. ತಿರುಪತಿ ಯಾತ್ರೆಗೆ ತೆರಳುವವರ ಸಂಖ್ಯೆಯೂ ಹೆಚ್ಚಾಗಿತ್ತು ಎಂಬುದು ಆ ಕಾಲದ ಹಲವರ ಅಭಿಪ್ರಾಯವಾಗಿತ್ತು. ಈ ಚಿತ್ರದ ನಂತರ ರಾಜ್ಕುಮಾರ್ ಕೇವಲ ಸೂಪರ್ ಸ್ಟಾರ್ ಮಾತ್ರವಲ್ಲ, ಭಕ್ತಿ ಪಾತ್ರಗಳಿಗೆ ಜೀವ ತುಂಬುವ ಮಹಾನ್ ಕಲಾವಿದ ಎಂಬ ಹೆಗ್ಗಳಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿದರು. ಅವರ ಚಿತ್ರ ಬಿಡುಗಡೆಯಾಗುತ್ತಿದೆ ಎಂದರೆ ಅದು ಕೇವಲ ಸಿನಿಮಾ ಅಲ್ಲ, ಒಂದು ಹಬ್ಬ ಎಂಬ ಭಾವನೆ ಜನರಲ್ಲಿ ರೂಪುಗೊಂಡಿತ್ತು. ಆ ಕಾಲದ ಮಾನದಂಡಗಳಿಗೆ ತಕ್ಕಂತೆ ಚಿತ್ರದ ಸೆಟ್ಗಳು, ಅರಮನೆಗಳ ವಿನ್ಯಾಸ, ವಸ್ತ್ರಾಲಂಕಾರ, ದೇವಾಲಯಗಳ ದೃಶ್ಯಗಳು ಮತ್ತು ಛಾಯಾಗ್ರಹಣ ಪ್ರೇಕ್ಷಕರನ್ನು ಬೆರಗುಗೊಳಿಸಿದವು. ವಿಶೇಷವಾಗಿ ವೈಕುಂಠ ಮತ್ತು ದೇವಲೋಕದ ದೃಶ್ಯಗಳನ್ನು ನೋಡಿದವರು ಅದನ್ನು ಅಂದಿನ ಕಾಲಕ್ಕೆ ಅದ್ಭುತ ತಾಂತ್ರಿಕ ಸಾಧನೆ ಎಂದು ಹೊಗಳಿದ್ರು. ಶ್ರೀನಿವಾಸ ಕಲ್ಯಾಣ ಕೇವಲ ಯಶಸ್ವಿ ಸಿನಿಮಾ ಅಲ್ಲ, ಭಕ್ತಿ ಮತ್ತು ಮನರಂಜನೆಯ ಸಮತೋಲನ ಹೊಂದಿದ ಚಿತ್ರ. ರಾಜ್ಕುಮಾರ್ ಅವರ ಅಭಿನಯ ವೈಭವದ ಉದಾಹರಣೆ, ಸಂಗೀತ, ಸಾಹಿತ್ಯ ಮತ್ತು ಅಭಿನಯದ ಅಪರೂಪದ ಸಂಗಮ. ಕನ್ನಡದ ಭಕ್ತಿ ಚಿತ್ರಗಳಿಗೆ ಹೊಸ ಎತ್ತರ ನೀಡಿದ ಮೈಲಿಗಲ್ಲು. ಆದ್ದರಿಂದಲೇ ಹಲವು ದಶಕಗಳ ನಂತರವೂ ಈ ಸಿನಿಮಾ ದೂರದರ್ಶನದಲ್ಲಿ ಪ್ರಸಾರವಾದಾಗ ಅಥವಾ ಡಿಜಿಟಲ್ ಮಾಧ್ಯಮಗಳಲ್ಲಿ ಲಭ್ಯವಾದಾಗ ಸಾವಿರಾರು ಜನರು ಮತ್ತೆ ಮತ್ತೆ ವೀಕ್ಷಿಸುತ್ತಾರೆ. ಶ್ರೀನಿವಾಸ ಕಲ್ಯಾಣ ಚಿತ್ರದ ಚಿತ್ರೀಕರಣದ ವೇಳೆ ಅಣ್ಣವರ ಮುಖಚರ್ಯೆಯಲ್ಲಿ ಕಂಡ ಬದಲಾವಣೆ, ಸೆಟ್ನಲ್ಲಿ ಮೂಡಿದ ಭಕ್ತಿಭಾವ ಮತ್ತು ಅವರ ಪಾತ್ರದೊಂದಿಗೆ ಒಂದಾಗುವ ಸಾಮರ್ಥ್ಯ ಇಂದಿಗೂ ಅಚ್ಚರಿಯ ವಿಷಯವಾಗಿ ಉಳಿದಿದೆ. ಇದೇ ಕಾರಣಕ್ಕೆ ಇಂದಿಗೂ ಕನ್ನಡಿಗರ ಹೃದಯದಲ್ಲಿ ಅಣ್ಣವರು ಎಂಬ ಅಪ್ರತಿಮ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.